ಬಿಜೆಪಿ ಪ್ರೆಸ್ ಮೀಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಬಸ್ ಸೇವೆಯ ಸಾಧನೆ ಅನಾವರಣ. ಪ್ರೆಸ್ ಮೀಟಿನಲ್ಲಿ ದಾಖಲೆ ಬಿಡುಗಡೆ ಮಾಡಿ ಬೆಚ್ಚಿಬಿದ್ದ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ. ಭಟ್ಕಳದ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ರಾಜ್ಯದಲ್ಲಿ ಬಸ್ ಸೇವೆಯ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸುವ ಉದ್ದೇಶದಿಂದ ನೀಡಿದ ಅಂಕಿ ಅಂಶಗಳೇ ಅಚ್ಚರಿಯ ಫಲಿತಾಂಶವನ್ನು ನೀಡಿದವು. ಅವರು ಮಾತನಾಡುತ್ತಾ ಬಿಜೆಪಿ ಸರ್ಕಾರದ ಅವಧಿಯಾದ 2018ರಿಂದ 23ರವರೆಗೆ ಒಟ್ಟು 5 ವರ್ಷದ ಅವಧಿಯಲ್ಲಿ ಒಟ್ಟು 87 ಹೊಸ ಬಸ್ಸುಗಳನ್ನು ರಸ್ತೆಗಿಳಿಸಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ 2023ರಿಂದ 2025 ಅಂದರೆ ಕೇವಲ 2 ವರ್ಷಗಳಲ್ಲಿ 84 ಹೊಸ ಬಸ್ಸುಗಳನ್ನು ಬಿಡುಗಡೆ ಮಾಡಿದೆ ಎಂದು ದಾಖಲೆಯನ್ನು ಬಿಡುಗಡೆ ಮಾಡಿದರು. ಈ ಅಂಕಿ ಅಂಶಗಳು ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನು ಅನಾವರಣ ಮಾಡಿತು ಎಂಬ ಅಭಿಪ್ರಾಯ ಸಾರ್ವಜನಿಕರ ವಲಯದಲ್ಲಿ ಕೇಳಿಬಂದಿದೆ. ಇದೇ ಸಂದರ್ಭದಲ್ಲಿ ಉತ್ತರ ಕನ್ನಡ ವಿಭಾಗದಲ್ಲಿ 2023ರಿಂದ 2025ರವರೆಗೆ ಒಟ್ಟು 692 ಹಳೆಯ ಬಸ್ಸುಗಳನ್ನು ನವೀಕರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇದರಲ್ಲಿ ಶಿರಸಿ ಘಟಕಕ್ಕೆ ಮಾತ್ರ 155 ಬಸ್ಸುಗಳ ನವೀಕರಣ ನಡೆದಿದೆ ಎಂದರು. ಶಿರಸಿಯಲ್ಲಿ ನಡೆಯುತ್ತಿರುವ ಮಾರಿಕಾಂಬಾ ಜಾತ್ರೆ ಸಂದರ್ಭದಲ್ಲಿ ಬಸ್ಸುಗಳ ಕೊರತೆಗೆ ಬಿಜೆಪಿ ಕಾರಣ ಎಂಬ ಸಚಿವ ಮಂಕಾಳ ವೈದ್ಯರ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಲು ಈ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಆದರೆ ಅಂಕಿ ಅಂಶಗಳ ಹೋಲಿಕೆ ಕಾಂಗ್ರೆಸ್ ಸರ್ಕಾರ ಕಡಿಮೆ ಅವಧಿಯಲ್ಲಿ ಹೆಚ್ಚು ಬಸ್ಸುಗಳನ್ನು ಬಿಡುಗಡೆ ಮಾಡಿರುವುದನ್ನು ತೋರಿಸಿರುವುದು ಮಾತ್ರ ಬಿಜೆಪಿಗೆ ನುಂಗಲಾರದ ತುತ್ತಂತಾಗಿದೆ. ಇನ್ನು ಅಘನಾಶಿನಿ ಬೇಡ್ತಿ ನದಿಯ ತಿರುವು ಯೋಜನೆ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋರಾಟ ನಡೆಸುವುದಾಗಿ ಘೋಷಣೆ ಮಾಡಿರುವ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅನಂತಮೂರ್ತಿ ಹೆಗಡೆ, ಜಿಲ್ಲೆಯ ಹಿತಕ್ಕಾಗಿ ನಾವು ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ಆದರೆ ಪಕ್ಷದ ರಾಜ್ಯಾಧ್ಯಕ್ಷರು, ಹೈಕಮಾಂಡ್ ಅಥವಾ ಮಾಜಿ ಮುಖ್ಯಮಂತ್ರಿಗಳು ವಿಭಿನ್ನ ನಿಲುವು ತಳೆದರೆ ಮುಂದಿನ ನಡೆ ಏನು ಎಂಬ ಪ್ರಶ್ನೆಗೆ ಉತ್ತರಿಸುವ ವೇಳೆ ಅವರು ಗೊಂದಲಕ್ಕೆ ಒಳಗಾದದ್ದು ಸುದ್ದಿಗೋಷ್ಠಿಯಲ್ಲಿ ಗಮನ ಸೆಳೆಯಿತು. ಇದೇ ಸಂದರ್ಭದಲ್ಲಿ ಬೇಡ್ತಿ ಯೋಜನೆ ಹಾಗೂ ಶರಾವತಿ ಪಂಪ್ವೆಲ್ ಯೋಜನೆಗಳನ್ನು ಮೊದಲು ಜಾರಿಗೆ ತಂದಿದ್ದು ಬಿಜೆಪಿ ಸರ್ಕಾರವೇ ಆಗಿದ್ದು, ಆಗ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿದ್ದರೂ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅದೇ ಯೋಜನೆಗಳಿಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸುವುದು ಎಷ್ಟರ ಮಟ್ಟಿಗೆ ಸಮಂಜಸ ಎಂದು ಪತ್ರಕರ್ತರು ಪ್ರಶ್ನಿಸಿದರು. ಈ ವೇಳೆಗೆ ಅನಂತಮೂರ್ತಿ ಹೆಗಡೆಯವರು ಒಂದು ಕ್ಷಣ ಕಕ್ಕಾಬಿಕ್ಕಿಯಾದಂತೆ ಕಂಡು ಸ್ಪಷ್ಟ ಉತ್ತರ ನೀಡಲು ಅಸಮರ್ಥರಾದರು. ಬಂದವರು ನಮ್ಮ ಜಿಲ್ಲೆ ನಾರಿಗೆ ಗೊತ್ತಿದ್ದವರು ಅವರು ಅದನ್ನು ವಿರೋಧಿಸಬೇಕಿತ್ತಲ್ಲ. ಅಬ್ಜೆಕ್ಷನ್ ರೆಕಾರ್ಡ್ ಆಗಲಿಲ್ಲ ಅಂತ ವಿಚಾರ ಬಂದಾಗ ಸಾಧಕ ಬಾಧಕ ಗೊತ್ತಿರಲಿಲ್ಲ. ಇಂಪ್ಲಿಮೆಂಟ್ ಈ ಸರ್ಕಾರಗಳು ಮಾಡಲಿಲ್ಲ. ಬಿಜೆಪಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿದ್ರು. ಈಗಿನ ಸಚಿವರು ತಾನಕ್ಕೆ ವಿರೋಧ ಇದ್ದೇನೆ, ನಾನು ಅದರ ಖಡಾಖಂಡಿತವಾಗಿ ಇದನ್ನು ವಿರೋಧಿಸ್ತೇನೆ ಅಂತ ಹೇಳ್ತಿದ್ದಾರೆ. ಅದೇ ಡಿ ಕೆ ಶಿವಕುಮಾರ್ ಬಂದಾಗ ಹೆಬ್ಬಾರು ಮತ್ತೆ ಹೆಬ್ಬಾರು ಮಾಡ್ತಿದ್ದಾರೆ. ಹೆಬ್ಬಾರು ತೋರಿಸಿ ಡಿ ಕೆ ಶಿವಕುಮಾರ್ ಕೇಳ್ತಾರೆ, ನಾವು ಈಗ ಏನು ವರದಾ ಮತ್ತು ಬೇಡ್ತಿ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದೀವಿ. ಹೆಬ್ಬಾರು ಅವರ ಅದನ್ನೇ ಅವರು ವಾಪಸ್ ಹೇಳೋದೇನು ಅದೇ ವಿಷಯ ಬಂದಾಗ ಸ್ಪೀಕರ್ ಸಾಧಕ ಬಾಧಕ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದ್ದಂತಲ್ಲ, ಅದು ಇಂಪ್ಲಿಮೆಂಟ್ ಗೊತ್ತಾದ ಮೇಲೆ ಸರ್ ಈಗ ಏನ್ ಗೊತ್ತುಂಟ, ಯಾವುದೇ ಒಂದು ಪ್ರಾಜೆಕ್ಟ್ ಅಧಿಕಾರ ಕಳೆದುಕೊಂಡು ಅದೇ ಅಲ್ಲ, ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡು ಸರ್ ಒಂದು ನಿಮಿಷ, ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಸರ್ಕಾರ ಮಟ್ಟದಿಂದ ತರಬೇಕಾದ್ರೆ ಸಾಧಕ ಬಾಧಕಗಳ ಬಗ್ಗೆ ಥಿಂಕ್ ಮಾಡಿ ತಗೊಂಡು ಬರ್ಬೇಕು ತಾನೆ. ಅಲ್ಲ, ಕೊರೋನಾಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಸರ್. ಕೊರೋನಾಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಕೊರೋನಾ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಸರ್. ಕೊರೋನಾಕ್ಕೂ ಇದಕ್ಕೂ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಸರ್. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾಲನ್ನು ಎಳೆಯುವ ಉದ್ದೇಶದಿಂದ ನಡೆದ ಈ ಸುದ್ದಿಗೋಷ್ಠಿಯಲ್ಲಿಯೇ
ಕಾಂಗ್ರೆಸ್ ಸರ್ಕಾರದ ಬಸ್ ಸೇವೆಯ ಸಾಧನೆ ಅನಾವರಣ ಹೊಂದಿದ್ದು ಅನಂತಮೂರ್ತಿ ಹೆಗಡೆ ಅವರ ಪ್ರೆಸ್ ಮೀಟ್ ಬಿಜೆಪಿಗೆ ಮುಳುವಾಯಿತು ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ಈ ಸಂದರ್ಭದಲ್ಲಿ ರಮೇಶ್ ನಾಯ್ಕ್, ಗಣೇಶ್ ಹೆಗಡೆ, ಮಂಜುನಾಥ್ ನಾಯ್ಕ್, ರಾಘವೇಂದ್ರ ನಾಯ್ಕ್, ಶ್ರೀನಿವಾಸ್ ನಾಯ್ಕ್ ಸೇರಿದಂತೆ ಇನ್ನಿತರ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.